ಮರುದಿನವೇ ಭರತ್ ಅನಂತಪುರಕ್ಕೆ ಪ್ರಯಾಣ ಬೆಳೆಸಿದ. ಅಭಿರಾಮಿಯ ಮುಂದೆ ಚರ್ಚೆ ಮಾಡೋದು ಕಷ್ಟವೆಂದು ಉದ್ದೇಶಪೂರ್ವಕವಾಗಿ ಅವಳನ್ನು ಕರೆದೊಯ್ಯಲಿಲ್ಲ. 2 ದಿನದ ಮಟ್ಟಿಗೆ ನಮ್ಮ ಆಫೀಸ್ ಟೂರ್ ಅಂತ ಹೈದರಾಬಾದ್ಗೆ ಹೋಗ್ತಿದ್ದೀನಿ ಎಂದು ಅವನು ಹೇಳಿದ ಮಾತನ್ನು ನಂಬಿ ಅವನನ್ನು ಕಳಗಿಸ್ಕೊಟ್ಲು ಅಭಿರಾಮಿ. ಅವನು ತನ್ನ ತವರು ಮನೆಗೆ ಹೋಗಿ ತಂದೆ ತಾಯಿಗೆ ಎಂಥ ಆಘಾತದ ಸುದ್ದಿ ನೀಡ್ತಿದ್ದಾನೆಂದು ಅವಳು ಕನಸಿನಲ್ಲೂ ಕಲ್ಪಿಸಿಕೊಂಡಿರಲಿಲ್ಲ. ಭರತ್ ಹೊರಟ ಮೇಲೆ ಅಭಿರಾಮಿ ಸ್ನಾನ ಮುಗಿಸಿ ಸ್ವಚ್ಛವಾದ ಬಿಳಿ ಬಣ್ಣದ ಸೀರೆ ಉಟ್ಟು ಕೈಯಲ್ಲಿ ಒಣ ಹಣ್ಣುಗಳು ಹಾಗೂ ಕಲ್ಚಕ್ಕರೆ ಇಟ್ಕೊಂಡಿದ್ದ ಡಬ್ಬ ಹಿಡಿದು ಸಿದ್ಧಳಾದಾಗ ರಾಯರು ಮೆಲುವಾಗಿ ಪ್ರಶ್ನಿಸಿದರು. ಎಲ್ಲಿಗೋ ಹೊರಟಾಗಿದೆಯಲ್ಲಮ್ಮ? ಜೈನ್ ಮಂದಿರಕ್ಕೆ ಹೋಗಿ ಬರ್ತೀನಿ ಮಾವ. ಅಲ್ಲಿ ಹೋದರೆ ನನ್ನ ಮನಸ್ಸಿಗೆ ಸಮಾಧಾನ ಸಿಗುತ್ತೆ. ಬೈತಲೆಯಲ್ಲಿ ಲೇಪಿಸಿದ ಸಿಂಧೂರ, ಅದನ್ನು ಅರೆ ಮುಚ್ಚುವಂತೆ ತಲೆಯ ಮೇಲೆ ಹೊದ್ದ ಸೆರಗನ್ನು ಕಂಡು ರಾಯರು ಮುಜುಗರ ನುಂಗಿಕೊಂಡ್ರು. ಜ್ಯೋತಿ ಬೆಳಗುವಂತಿದ್ದ ಅವಳ ನಿಷ್ಕಲ್ಮಶ ಕಣ್ಣುಗಳನ್ನು ನೋಡಿದಾಗ ಅವರಿಗೆ ಮುಂದೆ ಪ್ರಶ್ನಿಸಲು ಬಾಯಿ ಬರಲಿಲ್ಲ. ಅಭಿರಾಮಿ ಗೇಟ್ ದಾಟಿ ಹೋಗುವವರೆಗೂ ಅವಳನ್ನೇ ದುರ ನೋಡುತ್ತಾ ನಿಂತಿದ್ದ ಇಂದಿರಮ್ಮ ಬೇಸರದಿಂದ, ಅವಳ ಅವತಾರವೋ, ಇದೇನು ಹುಚ್ಚೋ ಬೆಪ್ಪೋ ಆ ದೇವರಿಗೆ ಗೊತ್ತು ಎಂದು ಹಣೆ ಚಚ್ಕೊಂಡು ಒಳಗೆ ನಡೆದರು. ಅನಿರೀಕ್ಷಿತವಾಗಿ ಇಳಿದ ಅಳಿಯನನ್ನು ಕಂಡು ನರೇಂದ್ರ ಮೂರ್ತಿಗಳು ಸಂಭ್ರಮಾಶ್ಚರ್ಯದಿಂದ ಸ್ವಾಗತಿಸಿದರು. ಇದೇನು, ನೀವೊಬ್ಬರೇ ಬಂದಿದ್ದೀರಿ? ಅಭಿರಾಮಿ ಬರಲಿಲ್ವಾ? ರೇಣುಕಾಳ ಪ್ರಶ್ನೆಗೆ ತಕ್ಷಣ ಉತ್ತರಿಸಲು ಅವನಿಗಾಗಲಿಲ್ಲ. ಯಾಕೆ, ನಾನೊಬ್ಬನೇ ಬರಬಾರ್ದಿತ್ತ ಎಂದು ಹಾಸ್ಯದಲ್ಲಿ ಮಾತು ತೇಲಿಸಲು ಪ್ರಯತ್ನಿಸಿದ. ಮೂರ್ತಿಗಳು ಮಡದಿಯತ್ತ ನೋಡಿ ಸಿಡುಕುತ್ತಾ, ಏನು ಮಾತನಾಡಬೇಕು ಅಂತ ನಿನಗೆ ಗೊತ್ತಾಗಲ್ವ ರೇಣು? ನಮಗೆ ಮಗಳೂ ಒಂದೇ, ಅಳಿಯಾನೂ ಒಂದೇ. ಇದು ನಿನ್ನ ಮನೆಯೇ ಅಲ್ವೇನಪ್ಪ ಭರತ್? ನೀನು ಯಾವಾಗ ಬೇಕಾದರೂ ಬರಬಹುದು ಎಂದು ಆರ್ಥಿಕವಾಗಿ ನುಡಿದ್ರು. ಅವರ ಆದರೋಪಚಾರ ಭರತನ ಗಂಟಲು ಕಟ್ಟಿಸುತ್ತಿತ್ತು. ವಿಷಯ ಹೇಗೆ ತಿಳಿಸ್ಬೇಕೆಂದು ಗೊತ್ತಾಗದೆ ಚಡಪಡಿಸುತ್ತಿದ್ದ. ಹೋಗ್ಲಿ, ಅಭಿರಾಮಿ ಹೇಗಿದ್ದಾಳೆ? ನಿಮ್ಮ ತಂದೆ ತಾಯಿ ಜೊತೆ ಚೆನ್ನಾಗಿ ಹೊಂದ್ಕೊಂಡಿದ್ದಾಳ? ರೇಣುಕಾ ಕೇಳಿದಾಗ ಭರತ್ಗೆ ತಡೆಯಲಾಗಲಿಲ್ಲ. ಅವನ ಕಂಗೆಟ್ಟ ಮುಖ, ಕಣ್ಣಂಚಿನಲ್ಲಿ ಜಿನುಗಿದ ಕಂಬನಿ ಕಂಡು ಅವರಿಬ್ಬರು ಅವ್ವಾಕರಾದರು. ಏನಾಯ್ತಪ್ಪ ಭರತ್, ನಿಮ್ಮ ತಂದೆ ತಾಯಿ ಚೆನ್ನಾಗಿದ್ದಾರೆ ತಾನೆ ಎಂದು ಆತಂಕದಿಂದ ಪ್ರಶ್ನಿಸಿದಾಗ ವಿಷಯ ಹೇಳದೆ ಭರತ್ಗೆ ಬೇರೆ ದಾರಿ ಇರಲಿಲ್ಲ. ಅಭಿರಾಮಿಯ ಪುನರ್ಜನ್ಮದ ವಿಷಯ ಕೇಳಿ ಅವಳ ತಂದೆ ತಾಯಿ ಇಬ್ಬರು ದಿಗ್ಭ್ರಾಂತರಾಗಿ ಹೋದರು. 1 ನಿಮಿಷ ಅಲ್ಲಿ ಗಂಭೀರವಾದ ಅಸಹನೀಯ ಮೌನ ತಾಂಡವವಾಡಿತು. ಹಿಂದೊಮ್ಮೆ ಅಭಿರಾಮಿ ಮನೆಗೆ ಬಂದಾಗ ಆಡಿದ ಮಾತುಗಳು, ಸುರೇಂದ್ರನಾಥ್ ಜೈನ್ರವರ ಫ್ಯಾಮಿಲಿ ನಿಮಗೆ ಗೊತ್ತಾ ಎಂಬ ಪ್ರಶ್ನೆ ಕೇಳಿದ್ದು. ನಂತರ ಅವರನ್ನು ನಾನೆಲ್ಲೋ ನೋಡಿದ್ದೀನಿ, ತೀರಾ ಹತ್ತಿರದಲ್ಲೇ ಮಾತನಾಡಿಸಿದ್ದೀನಿ, ಆ ಮನೆಯೆಲ್ಲ ನನಗೆ ಚೆನ್ನಾಗಿ ಗುರುತಿದೆ ಎಂದು ತಳಮಳಿಸಿದ್ದ ರೇಣುಕಾ ಮೂರ್ತಿಗಳಿಬ್ಬರಿಗೂ ನೆನಪಾಯಿತು. ಅವಳು ಸುರೇಂದ್ರನಾಥ್ ಜೈನರ ಮಗಳ ಪುನರ್ಜನ್ಮ ಎಂಬ ಮಾತು ನಿಜವೇ? ಆ ಕಾರಣದಿಂದ ಅವರ ಮೊಮ್ಮಗ ಪ್ರಭುಂಜನ್ ಜೊತೆ ಸುತ್ತಾಟ ನಡೆಸುತ್ತಿದ್ದಾಳೆಯೇ? ನಾಳೆ ಜನ ಮಾತನಾಡಿಕೊಳ್ಳಲು ಆರಂಭಿಸಿದ್ರೆ ತಮ್ಮ ಮಗಳ ಭವಿಷ್ಯ? ಅದನ್ನು ನೆನೆದು ಅವರಿಬ್ಬರ ಹೃದಯ ತಲ್ಲಣಿಸಿ ಹೋಯಿತು. ರೇಣುಕಾ ಅಳಲು ಆರಂಭಿಸಿದ್ಲು. ನರೇಂದ್ರ ಮೂರ್ತಿ ಬೇಸರದಿಂದ, ಮಗಳನ್ನು ಮುದ್ದು ಮಾಡಿ ಬೆಳೆಸಿದ್ದಕ್ಕೆ ಈಗ ಅನುಭವಿಸ್ತಾ ಇದ್ದೀವಿ. ಇದೆಲ್ಲ ಏನಾಗ್ತಾ ಇದೆ, ಹೇಗಾಗ್ತಾ ಇದೆ ಅಂತ ನಾವೇ ಹೋಗಿ ಖುದ್ದಾಗಿ ವಿಚಾರಿಸೋದು ಒಳ್ಳೆಯದು. ನಾವು ನಾಳೆನೇ ಭರತ್ ಜೊತೆ ಹೊರಟ್ಬಿಡೋಣ ಎಂದಾಗ ಭರತ್ ಅವರ ಕೈ ಹಿಡಿದುಕೊಂಡು, ಆದರೆ ಮಾವ, ನೀವು ನನಗೊಂದು ಮಾತು ಕೊಡಬೇಕು. ಅಳಿಯನ ತಾಳ್ಮೆಯ ಮುಂದೆ ಅವರು ಸೋತು ಹೋಗಿದ್ರು. ಏನಪ್ಪ ಅದು? ಅಭಿರಾಮಿ ಮುಂದೆ ದಯವಿಟ್ಟು ನಿಮ್ಮ ಕೋಪ ಬೇಸರ ತೋರಿಸ್ಕೋಬೇಡಿ. ನಾವ್ಯಾರೂ ನಿಮ್ಮನ್ನು ನಿಮ್ಮ ಮಗಳ ವಿಷಯದಲ್ಲಿ ಆಕ್ಷೇಪಣೆ ಮಾಡ್ತಿಲ್ಲ. ಡಾಕ್ಟರ್ ಭುವನೇಶ್ವರಿ ನಿಮ್ಮನ್ನು ಭೇಟಿಯಾಗಬೇಕು ಅಂದಿದ್ದಾರೆ, ಅದಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀನಿ ಎಂದಾಗ ರೇಣುಕಾ ಪುನಃ ಕಣ್ಣೀರಿಟ್ಲು. ಕೈ ಹಿಡಿದವರು ನೀವೇ ಅವಳನ್ನು ಸಹಿಸಿದ್ದೀರಾ ಅಂದಮೇಲೆ ನಾವು ಹೆತ್ತವರು ಅವಳ ತಪ್ಪು ಹೊಟ್ಟೆಗೆ ಹಾಕೊಳ್ಳದೆ ಇರೋಕ್ಕಾಗತ್ತೇನಪ್ಪ? ಯಾವ ಗ್ರಹಚಾರ ನನ್ನ ಮಗಳನ್ನು ಕಾಡಿಸ್ತಾ ಇದೆಯೋ ಎಂದು ನಿಟ್ಟೆಸರು ಬಿಟ್ಲು. ಅಭಿರಾಮಿ ಜೈನ್ ಮಂದಿರದಿಂದ ಹಿಂತಿರುಗಿದಾಗ ರಾಯರು ಪೆನ್ಷನ್ ತರಲು ಬ್ಯಾಂಕಿಗೆ ಹೋಗಿದ್ರು. ಪ್ರಭುಂಜನ್ ಕಾಲೇಜಿನ ಅಂಗವಾಗಿ ಅವನ ಗೆಳೆಯರೊಡನೆ ಗೋವಾ ಪ್ರವಾಸಕ್ಕೆ ಹೋಗಿದ್ದರಿಂದ ಅವನ ಭೇಟಿಯಾಗದೆ ಅವಳ ಮನಸ್ಸು ಪ್ರಕ್ಷುಬ್ಧಗೊಂಡಿತು. ಅವಳು ಮನೆಯೊಳಗೆ ಬಂದೊಡನೆ
ಅಭಿರಾಮಿ ಎಂದು ಅತ್ತೆಯ ದನಿ ಕೇಳಿ ಹಾಗೆಯೇ ನಿಂತಳು. ಹಿಂದಿರಮ್ಮ ಅಡಿಗೆ ಮನೆಯೊಳಗಿನಿಂದ ಹೊರಗೆ ಬರುತ್ತಾ, ನಿನ್ಗೇನು ಮನೆಯಲ್ಲಿ ಹೇಳೋರು ಕೇಳೋರು ಯಾರೂ ಇಲ್ಲ ಅನ್ಕೊಂಡಿದ್ದೀಯಾ ಎಂದು ಪ್ರಶ್ನಿಸಿದ್ಲು. ನಿಮಗೆ ಮಾವನ್ಗೆ ಹೇಳ್ಬಿಟ್ಟೆ ಹೋಗಿದ್ನಲ್ಲಮ್ಮ. ಅವಳ ಸಮರ್ಥನೆ ಕೇಳಿ ಉರಿಯೋ ಬೆಂಕಿಗೆ ತುಪ್ಪ ಸುರಿದಂತೆ ಮೊದಲೇ ಉದ್ವಿಗ್ನಗೊಂಡಿದ್ದ ಅವರ ಮನಸ್ಸು ಕೆರಳಿತು. ಆ ಮಾರ್ವಡಿ ಹುಡುಗನ್ನ ಭೇಟಿಯಾಗಿ ಹರಟೆ ಹೊಡಿಯೋಕ್ ತಾನೆ ನೀನು ಆ ದೇವಸ್ಥಾನಕ್ಕೆ ಹೋಗೋದು? ಅವನೇನೋ ನಿನ್ನ ಮಗನ ಸಮಾನ ಅಂತ ಹೇಳೋ ಕತೆ ಬೀದಿಯವರಿಗೇನು ಗೊತ್ತಿರುತ್ತೆ. ನೋಡಿದವರು ನಿಮ್ಮಿಬ್ಬರನ್ನ ಅರ್ಥ ಮಾಡ್ಕೊಳ್ಳೋದೇ ಬೇರೆ. ಭರತ್ ಇಲ್ಲದೆ ಇರುವಾಗ ನೀನು ಹೀಗೆಲ್ಲ ಸುತ್ತಾಡಿಕೊಂಡಿದ್ರೆ ಜನ ನಮ್ಮನ್ನು ಅಂತಾರೆ ಮನೆ ಸೊಸೆನ ಹದ್ ಬಸ್ನಲ್ಲಿ ಇಟ್ಕೊಳ್ಳೋಕ್ಕಾಗದೆ ಇರೋರು ಅಂತ. ನಿನ್ನನ್ನು ಕೈ ಮುಗಿದು ಕೇಳ್ಕೊತೀನಿ ಮಹಾತಾಯಿ, ನಿಮ್ಮ ಅಪ್ಪ ಅಮ್ಮನ್ನ ಭರತ್ ಕರ್ಕೊಂಡು ಬರೋವರೆಗೂ ಮನೆಯಲ್ಲಿ 4 ಗೋಡೆಗಳ ಮಧ್ಯ ಇದ್ದು ನಮ್ಮ ಮರ್ಯಾದೆ ಉಳಿಸು. ಆಗಲೇ ಅಭಿರಾಮಿಗೆ ಹೊಳೆದಿದ್ದು, ಭರತ್ ಆಫೀಸ್ ಟೂರ್ಗೆಂದು ಹೋಗಿಲ್ಲ, ತನ್ನ ತಂದೆ ತಾಯಿಯನ್ನು ಕರೆತರಲು ಅನಂತಪುರಕ್ಕೆ ಹೋಗಿದ್ದಾನೆ. ಹಾಗೆಂದು ತನಗೆ ಸುಳ್ಳು ಹೇಳುವ ಪ್ರಮೇಯವೇನಿತ್ತು? ಅಥವಾ ತನ್ನ ತಂದೆ ತಾಯಿಯರನ್ನು ಇಲ್ಲಿಗೆ ಕರೆಸುವ ಅವಶ್ಯಕತೆ ಏನಿತ್ತು? ತನ್ನ ಮಾತಿನ ಮೇಲೆ ಭರತ್ಗೂ ಅಪನಂಬಿಕೆಯೇ? ತನ್ನ ನಡತೆಯ ಬಗ್ಗೆ ಅನುಮಾನವೇ? ಎಲ್ಲರೂ ಸೇರ್ಕೊಂಡು ತನ್ನನ್ನು ಪ್ರತ್ಯೇಕಿಸಿ ದೂರವಿಡ್ತಿದ್ದಾರೆ ಎಂಬ ದುಃಖ ಬಂದಾಗ ಅಭಿರಾಮಿ ಏನು ಮಾತನಾಡದೆ ಮಹಡಿ ಏರಿ ಹೋದ್ಲು. ಭರತ್ಗೆ ಫೋನ್ ಮಾಡಿ ಅದರ ಬಗ್ಗೆ ಪ್ರಶ್ನಿಸಿ ಜಗಳವಾಡಲು ಆಗದಷ್ಟು ಅವಳ ದೇಹ ಮನಸ್ಸು ಸೋತ್ ಹೋಗಿತ್ತು. ನರೇಂದ್ರ ಮೂರ್ತಿಗಳು ಹಾಗೂ ರೇಣುಕಾ ಬಂದಾಗ ಭರತ್ ಅನಿರೀಕ್ಷಿಸಿದಂತೆ ಅಭಿರಾಮಿ ಯಾವ ಬಗೆಯ ಆಶ್ಚರ್ಯ ಅಥವಾ ಆಸಕ್ತಿಯನ್ನು ವ್ಯಕ್ತಪಡಿಸದೆ ಪರೀಕ್ಷೆಯಲ್ಲಿ ಉತ್ತರ ಕೊಡಲು ತಯಾರಾದ ವಿದ್ಯಾರ್ಥಿನಿಯಂತೆ ಬಂದು ಕುಳಿತಳು. ಅವರ್ಯಾಕೆ ಬಂದಿದ್ದಾರೆಂದು ಅವಳಾಗಲೇ ಊಹಿಸಿದಂತಿತ್ತು. ಗಂಗಾಧರಾಯರು ಆತ್ಮೀಯವಾಗಿ ಬರಮಾಡಿಕೊಂಡು ಮಾತನಾಡಿಸಿದ್ರು. ಇಂದಿರಮ್ಮ ಬೀಗರ ಮುಂದೆ ಬಿಮ್ಮೆಂದು ಬಿಗಿದು ಕುಳಿತಿದ್ರು. ಅದನ್ನು ಗಮನಿಸಿ ಭರತ್ ಅಭಿರಾಮಿಯೊಂದಿಗೆ ಅತ್ತೆ ಮಾವನನ್ನು ಮಹಡಿ ಮೇಲೆ ಕರೆದೊಯ್ದು ಮುಚ್ಚಳ ತೆಗೆದ ಸೋಡಾ ಸೀಸಿಯಂತೆ ಇದುವರೆಗೂ ತಡೆ ಹಿಡಿದಿದ್ದ ರೇಣುಕಾಳ ಭಾವವೇಷ ಈಗ ಹುಕ್ಕಿ ಹೊರಬಂದಿತು. ನಮ್ಮ ಮಗಳಾಗಿ ಹುಟ್ಟಿ ಯಾಕೆ ನಮ್ಮ ಪ್ರಾಣ ತಿಂತಿದೀಯೇ? ಏನ್ ನಿನ್ನ ರಾಮಾಯಣ ಎಂದು ರೇಗಿದ್ಲು. ಅಭಿರಾಮಿ ನಿರುದ್ವೇಗದಿಂದ, ಮಮ್ಮಿ, ತಾಯಿ ತಂದೆ ಮಗಳು ಅನ್ನೋ ಸಂಬಂಧ ಒಂದುಗೂಡಿ ಬಾಳೋದಕ್ಕೆ ಮನುಷ್ಯರು ತಮ್ಮ ಅನುಕೂಲಕ್ಕಾಗಿ ಮಾಡಿಕೊಂಡಿರೋದು. ಯಾವ ಸಂಬಂಧದಿಂದ ಯಾರನ್ನು ಕಟ್ ಹಾಕೋಕ್ಕೆ ಸಾಧ್ಯವಿಲ್ಲ. ಹಿಂದೆ ನಾನು ನಿಮ್ಮ ಮಗಳಾಗಿ ಇರಲಿಲ್ಲ, ಸುರೇಂದ್ರನಾಥ್ ಜೈನ್ರವರ ಮಗಳು ಕಸ್ತೂರಿಯಾಗಿದ್ದೆ ಎಂದಾಗ ಮೂರ್ತಿಗಳ ಮುಖ ಕೋಪದಿಂದ ಕೆಂಪಾಯಿತು. ಸಾಕು ನಿಲ್ಸು, ಬಾಯಿಗೆ ಬಂದ ಹಾಗೆ ಮಾತನಾಡಬೇಡ. ಅಭಿರಾಮಿ ಅವರ ಕಡೆ ತಿರುಗದ್ಲು. ನನ್ನ ಮಾತು ನಂಬಿ ಡ್ಯಾಡಿ, ಅವರನ್ನು ಪ್ರೀತಿಯಿಂದ ಅಪ್ಪಾಜಿ ಅಂತ ನಾನು ಕರಿತಾ ಇದ್ದೆ. ಒಬ್ಬಳೆ ಮಗಳು ಅಂತ ನನ್ನ ಮೇಲೆ ಪ್ರಾಣ ಅವರಿಗೆ. ಆದರೆ ಪ್ರೀತಿ ಅನ್ನೋದು ಒಂದೊಂದ್ಸಲ ಸಂಕೋಲೆಯಾಗಿ ಬಿಡುತ್ತೆ. ನಾನು ದೀಪಕ್ನ ಪ್ರೀತಿಸಿದಾಗ ಭರತ್ ವಿಹಲನಾಗಿ ಉದ್ಗರಿಸಿದ. ಆದರೆ ಅಭಿರಾಮಿಗೆ ಅವನ ಭಾವೋದ್ವೇಗ ಅರ್ಥವಾಗುವ ಮನಸ್ಥಿತಿಯಲ್ಲಿ ಇರಲಿಲ್ಲ. ಅವಳು ಕನಸಿನಲ್ಲಿ ಇರುವವಳಂತೆ ಪ್ರೀತಿ ಇರೋ ಕಡೆ ದಯೆ, ಅನುಕಂಪ, ಕ್ಷಮೆ ಇರುತ್ತೆ ಅಂತ ಕೇಳಿದ್ದೀನಿ. ಆದರೆ ನಮ್ಮ ಅಪ್ಪಾಜಿ ಹೃದಯ ದೀಪಕ್ ವಿಷಯದಲ್ಲಿ ಯಾಕಷ್ಟು ಕಠೋರವಾಗಿತ್ತೋ ಆಗ ಅವನ ಮುಖ ಸಹಿತ ನೋಡೋದಿಲ್ಲ ಅಂತ ಪ್ರತಿಜ್ಞೆ ಮಾಡಿಬಿಟ್ಟಿದ್ರು. ಈಗ ನೋಡಿದ್ರೆ ಅವರನ್ನು ಮನೆ ಅಳಿಯನಾಗಿ ಮಾಡಿಕೊಂಡಿದ್ದಾರೆ. ಪರಿಮಳ ಅವರನ್ನು ಮದುವೆ ಆಗಿದ್ದಾಳೆ. ಎಷ್ಟು ವಿಚಿತ್ರ! ಸ್ವಂತ ಮಗಳೇ ಮನೆ ಬಿಟ್ಟು ಕಳಿಸಿದವರು ಪರಿಮಳನ್ನ ಮಗಳ ತರಹ ಮನೆಯಲ್ಲಿಟ್ಕೊಂಡಿದ್ದಾರೆ. ಪ್ರಭುಂಜನ್ ಅವಳನ್ನೇ ತಾಯಿ ಅಂದ್ಕೊಂಡಿದ್ದಾನೆ. ದೀಪಕ್ ಅವಳನ್ನು ಹೆಂಡತಿ ಅಂತ ಸ್ವೀಕರಿಸಿದ್ದಾರೆ. ನನ್ನ ಅಸ್ತಿತ್ವ ಅವರು ಯಾರಿಗೂ ಗೊತ್ತಿಲ್ಲ, ನನ್ನನ್ನು ಹೊರಗಿನವಳು ಅಂದ್ಕೊಂಡಿದ್ದಾರೆ ಎಂದು ಬಡಬಡಿಸುತ್ತಿದ್ದಂತೆ ನರೇಂದ್ರ ಮೂರ್ತಿ ಆಶ್ಚರ್ಯಚಕಿತರಾಗಿ ನಿಂತುಬಿಟ್ಟಿದ್ರು. ರೇಣುಕಾ ಗಾಬರಿಯಿಂದ ಮಕ್ಕಳ ಭುಜ ಹಿಡಿದು ಅಭಿ ಎಂದು ಅವಳನ್ನು ಎಚ್ಚರಿಸಲು ಪ್ರಯತ್ನಿಸಿದ್ಲು. ಆದರೆ ಅಭಿರಾಮಿ ಬಡಬಡಿಸುತ್ತಾ ಇದ್ದಕ್ಕಿದ್ದಂತೆ ಮಾರ್ವಡಿ ಭಾಷೆಯಲ್ಲಿ ಏನೇನೋ ಹೇಳುತ್ತಾ ಅಳಲು ಆರಂಭಿಸಿದಾಗ ಎಲ್ಲರೂ ಸ್ತಬ್ಧಭೂತರಾದರು. ಭರತ್ ತಡ ಮಾಡದೆ ಭುವನೇಶ್ವರಿಗೆ ಫೋನ್ ಮಾಡಿದ. ಮೇಡಮ್, ಅಭಿರಾಮಿ ಇದ್ದಕ್ಕಿದ್ದ ಹಾಗೆ ಹೇಗೇಗೋ ಆಡ್ತಿದ್ದಾಳೆ. ಅರ್ಥವಿಲ್ಲದ ಭಾಷೆಯಲ್ಲಿ ಮಾತನಾಡ್ತಿದ್ದಾಳೆ. ಅವಳಿಗೆ ಸುತ್ತಮುತ್ತಲ ಪ್ರಜ್ಞೆ ಇದ್ದ ಹಾಗಿಲ್ಲ ಮೇಡಮ್. ಏನು ಮಾಡೋದು? ಡಾಕ್ಟರ್ ಕೊಟ್ಟಿರೋ ಮಾತ್ರೆ ನುಂಗಿಸಿ ಮಲಗಿಸ್ಬಿಡಿ. ಹಾಗೂ ಅವಳು ನಿದ್ದೆ ಮಾಡದೇ ಇದ್ದರೆ ಮತ್ತೆ ನನಗೆ ಫೋನ್ ಮಾಡಿ. ಅವಳು ಸಮಾಧಾನವಾಗಿ ನಿದ್ದೆ ಮಾಡಿದ್ರೆ ನಾಳೆ ಅವಳನ್ನು ನಿಮ್ಮ ಅತ್ತೆ ಮಾವನ್ನ ಒಟ್ಟಿಗೆ ನನ್ನ ಹತ್ರ ಕರ್ಕೊಂಡು ಬನ್ನಿ.
ಆಕೆಯ ಆದೇಶದಂತೆ ಭರತ್ ಮಾತ್ರೆ ತೆಗೆದುಕೊಂಡು ಬಂದು ಬಲವಂತದಿಂದ ಅವಳಿಗೆ ಅದನ್ನು ನುಂಗಿಸುವ ಹೊತ್ತಿಗೆ ಸಾಕಾಯಿತು. ಅಭಿರಾಮಿ ಅಳುತ್ತಲೇ ಸ್ತಬ್ಧಬದ್ಧವಾಗಿ ಮಾತನಾಡುತ್ತಲೇ ನಿದ್ದೆಯ ಮಬ್ಬಿಗೆ ಜಾರಿದಾಗ ಭರತ್ ಅವಳನ್ನು ಎತ್ಕೊಂಡು ಹೋಗಿ ಮಂಚದ ಮೇಲೆ ಮಲಗಿಸಿದ. ಬೆಚ್ಚನೆಯ ರಗ್ಗನ್ನು ಅವಳ ಕುತ್ತಿಗೆಯವರೆಗೆ ಹೊದಿಸಿ ಮುಖದಿಂದ ಇಳಿಯುತ್ತಿದ್ದ ಬೆವರನ್ನು ಒರೆಸಿಕೊಳ್ಳುತ್ತಾ ಭರತ್ ಹೊರಗೆ ಬಂದಾಗ ರೇಣುಕಾ ಅವಳ ಕೈಗಳನ್ನು ಹಿಡಿದು ಹತ್ತುಬಿಟ್ಲು. ನಿನ್ನ ತಾಳ್ಮೆ ಮುಂದೆ ನಾವು ತುಂಬ ಸಣ್ಣವರಾಗಿಬಿಟ್ಟಿದ್ದೀವಪ್ಪ. ಚಿನ್ನದಂಥ ಗಂಡನ ಜೊತೆ ಬಾಳೋ ಯೋಗ ನನ್ನ ಮಗಳು ಕೇಳ್ಕೊಂಡು ಬಂದಿಲ್ಲ. ಭರತ್ ಕಳೆಕಳೆಯಿಂದ ಯಾತಕ್ಕಿಂತ ಮಾತನಾಡ್ತೀರಾ? ನಿಮ್ಮ ಮಗಳ ಜೊತೆ ಅಲ್ಲದೆ ಬೇರೆ ಯಾವ ಹೆಣ್ಣಿನ ಜೊತೆನೂ ನಾನು ಬಾಳೋಕ್ಕೆ ಸಾಧ್ಯವಿಲ್ಲ. ಅದಕ್ಕೆ ಅಲ್ವಾ ನಿಮ್ಮನ್ನು ಕರ್ಕೊಂಡು ಬಂದಿರೋದು. ಸೈಕಾಲಜಿಸ್ಟ್ ಭುವನೇಶ್ವರಿ ಅವರಿಗೆ ನಿಮ್ಮಿಂದಾದರೂ ಅಭಿರಾಮಿ ಬಗ್ಗೆ ಕೆಲವು ಮಾಹಿತಿಗಳು ತಿಳಿಬಹುದು ಎಂದಾಗ ಮೂರ್ತಿಗಳು ಅವನ ಭುಜದ ಮೇಲೆ ಕೈಯಿಟ್ರು. ಅವರ ಮುಖದಲ್ಲಿ ದುಗುಡ ಮೋಡ ಮುಸುಕಿತು. ಭರತ್, ನಾವು ಅಭಿರಾಮಿ ಬಗ್ಗೆ ಯಾವ ವಿಷಯನೂ ನಿಮ್ಮ ಮನೆಯವರಿಂದ ಮುಚ್ಚಿಟ್ಟು ಮದುವೆ ಮಾಡಿಟ್ಟಿಲ್ಲಪ್ಪ. ಅವಳ ಮಾತು ನಡವಳಿಕೆ ಅಷ್ಟೇ ನಮಗೂ ಅನಿರೀಕ್ಷಿತ. ನಾವು ನಿನಗೆ ಮೋಸ ಮಾಡಿದ್ದೀವಿ ಅನ್ನೋ ತಪ್ಪು ಕಲ್ಪನೆ ಮಾತ್ರ ನಿನ್ನ ಮನಸ್ಸಿನಲ್ಲಿ ಇಟ್ಕೊಂಬೇಡ ಎನ್ನುವಾಗ ಅವರ ಧ್ವನಿ ಗದ್ಗದಿತವಾಗಿತ್ತು. ಅವರಿಬ್ಬರು ಈ ತಳಮಳಕ್ಕೆ ತಾಯಿಯ ವರ್ತನೆಯು ಸ್ವಲ್ಪ ಮಟ್ಟಿಗೆ ಕಾರಣವೆಂದು ಭರತ್ಗೆ ಗೊತ್ತಿತ್ತು. ಮೊದಲೆಲ್ಲ ಬೀಗರೆಂದು ಬಾಯಿ ತುಂಬ ಉಪಚಾರ ಮಾಡ್ತಿದ್ದ ಇಂದಿರಮ್ಮ ಈಗ ಯಾರೋ ಹೊರಗಿನ ಅತಿಥಿ ಎಂಬಂತೆ ಕರ್ತವ್ಯ ಎನ್ನುವ ದೃಷ್ಟಿಯಿಂದ ಬಡಿಸುತ್ತಿದ್ದ ರೀತಿಯಲ್ಲಿ ರೇಣುಕಾಳಿಗೆ ಗಂಟಲಿನಲ್ಲಿ ಅನ್ನ ಇಳಿಯಲಿಲ್ಲ. ನಂತರ ಅವಳು ಮೂರ್ತಿಗಳನ್ನು ಉದ್ದೇಶಿಸಿ, ಇಲ್ಲಿಗೆ ಬಂದು ಇಲ್ಲಿ ಉಳ್ಕೊಂಡು ತಪ್ಪು ಮಾಡಿದ್ವಿ ಅನ್ನಿಸ್ತಾ ಇದ್ದೀರಿ. ನಾಳೆನೇ ಯಾವುದಾದ್ರೂ ಹೋಟೆಲ್ಗೆ ಶಿಫ್ಟ್ ಆಗಿಬಿಡೋಣ ಎಂದಾಗ ಮೂರ್ತಿ ಕಳವಳದಿಂದ ನಕಾರಾತ್ಮಕವಾಗಿ ತಲೆ ಆಡಿಸಿದ್ರು. ಅಭಿಗೋಸ್ಕರ ನಾವು ಸಹಿಸ್ಕೋಬೇಕು ರೇಣು. ನಾವಾಗಿ ಇಲ್ಲಿಂದ ಹೊರಟೋದ್ರೆ ತಪ್ಪು ಮಾಡಿ ಮುಖ ಮರೆಸ್ಕೊತಾ ಇದ್ದೀವಿ ಅನ್ನೋ ಅಪಾರ್ಥಕ್ಕೆ ಅವಕಾಶ ಮಾಡಿಕೊಟ್ಟಾಗುತ್ತೆ. ಅವರ ಮಾತು ನಿಜವೆನಿಸಿದ್ದರಿಂದ ರೇಣುಕಾ ಸುಮ್ಮನಾದ್ಲು. ಆದರೆ ಬೀಗರ ಮನೆಯಲ್ಲಿ ಈಗ ತಾವು ಪರಕೀಯರು ಎನಿಸಿಕೊಳ್ಳುತ್ತಿದ್ದೇವೆ ಎಂಬ ಮುಜುಗರ ಅವಳ ಪಾಲಿಗೆ ಮುಳ್ಳಿನ ಹಾಸಿಗೆಯಾಗಿತ್ತು. ಭರತ್ನ ಭಿನ್ನಹದ ಮೇರೆಗೆ ಭುವನೇಶ್ವರಿಯೇ ಮನೆಗೆ ಬಂದರು. ಪರಿಚಯದ ನಂತರ ಅವರು ಮೊದಲು ಮಾತನಾಡಿದು ರೇಣುಕಾ ಹಾಗೂ ಮೂರ್ತಿಗಳ ಜೊತೆ. ನಾನು ಕೆಲವು ವೈಯಕ್ತಿಕ ಪ್ರಶ್ನೆಗಳನ್ನು ಕೇಳ್ತೀನಿ. ಅದು ನಿಮ್ಮ ಕುಟುಂಬಕ್ಕೆ ಸಂಬಂಧಿಸಿದ್ದು ಅಂತ ಸಂಕೋಚ ಪಡದೆ ನೀವು ಉತ್ತರ ಕೊಡಬೇಕು. ಕೇಳಿ ಮೇಡಮ್ ಎಂದಾಗ ಮೂರ್ತಿಗಳ ದನಿಯಲ್ಲಿ ಸತ್ವವೇ ಇರಲಿಲ್ಲ. ಮಗಳ ಸ್ಥಿತಿ ನೆನೆದು ಅವರಾಗಲೇ ಜರ್ಜರಿತರಾಗಿದ್ದರು. ಅಭಿರಾಮಿ ನಿಮ್ಮಿಬ್ಬರ ಸ್ವಂತ ಮಗಳೇ? ಹೌದು. ಅವಳ ಬಾಲ್ಯ ಹೇಗಿತ್ತು? ಮೂರ್ತಿಗಳು ರೇಣುಕಾಳ ಕಡೆ ತಿರುಗಿದ್ರು. ಆಗ ರೇಣುಕಾ ಮುಂದುವರೆಸುತ್ತಾ, ಒಬ್ಬಳೆ ಮಗಳು ಅಂತ ನಾವು ತುಂಬ ಮುಚ್ಚಟೆಯಿಂದ ಬೆಳೆಸಿದ್ವಿ. ಅವಳ ಅಜ್ಜಿ ತಾತನು ಮುದ್ದಿನ ಮೊಮ್ಮಗಳು ಅಂತ ಅವಳನ್ನು ನೆಲದ ಮೇಲೆ ಇರಿಸ್ತಾನೆ ಇರಲಿಲ್ಲ. ಅವಳು ಕೇಳಿದ್ನೆಲ್ಲ ತಂದು ಕೊಡ್ತಿದ್ವಿ. ಪ್ರೀತಿ, ಮಮತೆ, ಊಟ, ತಿಂಡಿ, ಬಟ್ಟೆ, ಬರೆ, ಸೌಲಭ್ಯ ಯಾವುದರಲ್ಲೂ ಅವಳಿಗೆ ನಾವು ಕೊರತೆ ಮಾಡಿಲ್ಲ ಎಂದಾಗ ಭುವನೇಶ್ವರಿ ಅವಳತ್ತ ನೋಡಿದ್ರು. ಚಿಕ್ಕ ವಯಸ್ಸಲ್ಲಿ ಅಭಿರಾಮಿ ಆಗಾಗ ಅಸಹಜವಾಗಿ ನಡೆದುಕೊಳ್ಳೋ ಸಂದರ್ಭ ಬಂದಿತ್ತೆ? ರೇಣುಕಾ ಮೂರ್ತಿ ಮುಖ ನೋಡಿಕೊಂಡ್ರು. ಇಲ್ಲ, ನಮಗೆ ನೆನಪಿದ್ದ ಹಾಗೆ ಅವಳು ಪೂರ್ತಿ ನಾರ್ಮಲ್ ಆಗೇ ಇರ್ತಿದ್ಲು. ನೀವು ಅನಂತಪುರದಿಂದ ಬೆಂಗಳೂರಿಗೆ ಎಂದಾದರೂ ಬಂದಿದ್ರಾ? ನಮ್ಮ ಯಜಮಾನರು ಬಿಸ್ನೆಸ್ ಸಲುವಾಗಿ ಊರಿಂದ ಊರಿಗೆ ಓಡಾಡ್ತಾನೆ ಇರ್ತಾರೆ. ಆಗೊಂದ್ಸಲ ಸೈಟ್ ಸೀಯಿಂಗ್ ಅಂತ ಬೆಂಗಳೂರಿಗೆ ಬಂದಿದ್ವಿ. ಆಗ ಅಭಿರಾಮಿ ಇನ್ನು ಚಿಕ್ಕ ಹುಡುಗಿ. ಬೆಂಗಳೂರಿಗೆ ಅವಳ ವರ್ತನೆಯಲ್ಲಿ ನಿಮಗೇನಾದರೂ ಬದಲಾವಣೆ ಕಂಡಿತೆ? ಇಲ್ಲ, ಹಾಗೇನೂ ನಮಗನ್ನಿಸ್ಲಿಲ್ಲ. ಮೂರ್ತಿಗಳು ಹೇಳಿದಂತೆ ರೇಣುಕಾ ದನಿಗುಡಿಸುತ್ತಾ, ನಿಜ ಹೇಳಬೇಕು ಅಂದರೆ ಅಭಿರಾಮಿ ತುಂಬ ಖುಷಿಯಾಗಿ ಕಬ್ಬನ್ ಪಾರ್ಕ್, ಲಾಲ್ಬಾಗ್, ಸ್ಯಾಂಕಿ ಟ್ಯಾಂಕ್ ಎಲ್ಲ ಕಡೆ ಓಡಾಡ್ಕೊಂಡಿದ್ದು ಸಂಜೆ ಹೊತ್ತಿಗೆ ಇದ್ದಕ್ಕಿದ್ದ ಹಾಗೆ ಜ್ವರ ಬಂದ್ಬಿಡ್ತು. ಆಯಾಸವಾಗಿ ಜ್ವರ ಬಂದಿದೆ ಅಂದ್ಕೊಂಡು ನಮ್ಮ ಊರಿಗೆ ವಾಪಸ್ ಕರ್ಕೊಂಡು ಹೋದ್ವಿ. ಜ್ವರದಿಂದ 4 ದಿನ ಮಂಕಾಗಿಬಿಟ್ಟಿದ್ಲು. ಆಮೇಲೇನೋ ತೊಂದರೆ ಆಗಲಿಲ್ಲ, ಚೇತರಿಸ್ಕೊಂಡು ಸರಿ ಹೋದ್ಲು ಎಂದಾಗ ಭುವನೇಶ್ವರಿ ಕಣ್ಕಿರಿದು ಮಾಡಿ ಅವರತ್ತ ನೋಡಿದ್ಲು. ಹಾಗಾದರೆ ನಿಮ್ಮ ಮಗಳೆಂದು ವಿಚಿತ್ರವಾಗಿ ನಡ್ಕೊಂಡೇ ಇಲ್ಲ? ಸರಿಯಾಗಿ ಜ್ಞಾಪಿಸ್ಕೊಂಡು ಹೇಳಿ. ಇಲ್ಲ ಅಂತ ಹೇಳಿದ್ವಲ್ಲ. ವಿಚಿತ್ರ ವರ್ತನೆ ಅಂತ ನೀವಾಗೇ ಅವಳ ತಲೆ ಕೆಟ್ಟಿದೆ ಅನ್ನೋ ಪಟ್ಟ ಕಟ್ತಿದ್ದೀರಾ? ಮೂರ್ತಿ ರೇಗಿದಾಗ ರೇಣುಕಾ ಅವರ ಕೈ ಹಿಡಿದ್ಲು. ರೀ, ಪ್ಲೀಸ್ ಸಮಾಧಾನ ಮಾಡ್ಕೊಳ್ಳಿ. ಏನು ಸಮಾಧಾನ ಮಾಡ್ಕೊಳ್ಳೋದು? ನಾವೇನು ಮುಚ್ಚಿಟ್ಟಿದ್ದೀವಿ ಅನ್ನೋ ಹಾಗೆ ಕೆದಕಿ ಪ್ರಶ್ನೆ ಕೇಳಿದ್ರೆ
ಬೀಗರಿಗೂ ನಮ್ಮ ಬಗ್ಗೆ ಅನುಮಾನ ಬರಲ್ವಾ? ಗಂಗಾಧರಾಯರೇ, ನಮ್ಮ ಮನೆತನದ ದೇವರ ಮೇಲೆ ಆಣೆ ಮಾಡಿ ಹೇಳ್ತೀನಿ, ನಾವು ನಮ್ಮ ಮಗಳನ್ನು ಹೇಗೆ ಎತ್ತಿದ್ವೋ ಹಾಗೆ ನಿಮ್ಮ ಮನೆಗೆ ದಾರೆ ಎರೆದು ಕೊಟ್ಟಿದ್ದೀವಿ. ನಮ್ಮ ದುರದೃಷ್ಟವೋ ನಿಮ್ಮ ದುರದೃಷ್ಟವೋ ಅವಳ ನಡವಳಿಕೆಯಲ್ಲಿ ಆಗಾದ ಬದಲಾವಣೆಯಾಗಿದೆ. ಪ್ಲೀಸ್ ಸಬ್ಸ್ಕ್ರೈಬ್ ದಿಸ್ ಚಾನಲ್, ಲೈಕ್ ಆ್ಯಂಡ್ ಶೇರ್. ಥ್ಯಾಂಕ್ ಯು.